ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನನ್ನ ಚಾನಲನ್ನು ಯಾರಾದರೂ ಮೊದಲಿಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತು ನಾನು ನಿಮಗೆ ಮೇಕಪ್ಪನ್ನು ತೋರಿಸ್ತೇನೆ. ಯಕ್ಷಗಾನದಲ್ಲಿ ಒಂದು ಪಾತ್ರಕ್ಕೆ ಅದರದ್ದೇ ಆದ ಒಂದು ಮೇಕಪ್ ಇರುತ್ತೆ, ಅದರದ್ದೇ ಆದ ಒಂದು ಹಿನ್ನೆಲೆ ಇರುತ್ತೆ. ಅದಕ್ಕೆ ಅದರ ಇವಾಗ ಯಾವ ಪಾತ್ರ ಯಾವುದು ಅಂತ ಹೇಳಿ ಅದರದ್ದೇ ಮೇಕಪ್ಪನ್ನು ಮಾಡ್ತಾರೆ. ಈ ರೀತಿಯೇ ಇರಬೇಕು ಅನ್ನೋಂಥದ್ದು ಒಂದು ಹಿನ್ನೆಲೆ ಉಂಟು. ಯಾವುದಕ್ಕೋ ಯಾವುದೋ ಮೇಕಪ್ ಮಾಡಿ ಯಕ್ಷಗಾನ ಅಂದರೆ ಒಂದೇ ಥರ, ಕೆಲವೊಬ್ಬರ ಮನಸ್ಸಿನಲ್ಲಿ ಇರ್ತದೆ ಒಂದೇ ಥರದ ಮೇಕಪ್. ಬಟ್ ಆ ಥರ ಅಲ್ಲ. ಯಕ್ಷಗಾನ ಅಂದರೆ ಹೇಳಿದರೆ ಯಕ್ಷಗಾನದಲ್ಲಿ ನಾನಾ ಪಾತ್ರಕ್ಕೆ ನಾನಾ ಥರದ ಮೇಕಪ್ಗಳಿರುತ್ತೆ. ಈಗ ಇದೀಗ ನಾನಿಲ್ಲಿ ತೋರಿಸ್ತಾರೆ ನಿಮಗೆ ವಿಷ್ಣು ಮೇಕಪ್ಪು. ವಿಷ್ಣು ಪಾತ್ರಕ್ಕೆ ಈ ರೀತಿ ಮೇಕಪ್ಪನ್ನು ಮಾಡ್ತಾರೆ. ಫುಲ್ ಮೇಕಪ್ಪನ್ನು ಯಾವ ರೀತಿ ಮಾಡ್ತಾರೆ, ಎಷ್ಟು ಟೈಮ್ ತಗೊಳ್ತಾರೆ ಎಲ್ಲವೂ ಕೂಡ ತೋರಿಸ್ತೀನಿ. ಬಟ್ ವಿಷ್ಣುವಿಗೆ ಈ ರೀತಿ ಮಾಡ್ತಾರೆ. ಬಟ್ ಬೇರೆ ಒಂದು ಪಾತ್ರ ಇವಾಗ ಇಲ್ಲಿ ನಾವು ಮಾಡ್ತಾ ಇರುವಂಥದ್ದು ಹಿರಣ್ಯಕಶಿಪು, ಹಾಗೆ ವಿಷ್ಣು, ಹಾಗೆ ಮಹಿಷಾಸುರ ಮಾಡ್ತಾ ಇದ್ದೀವಿ. ಬಟ್ ಆ ಒಂದೊಂದು ಪಾತ್ರಕ್ಕೆ ಅದರದ್ದೇ ಆದ ಮೇಕಪ್ಗಳಿರುತ್ತೆ, ಅದರದ್ದೇ ಆದ ಕಾಸ್ಟ್ಯೂಮ್ಸ್ಗಳಿರುತ್ತೆ. ಬಟ್ ಎಲ್ಲ ಪಾತ್ರನೂ ಯಕ್ಷಗಾನ ಅಂದ ತಕ್ಷಣ ಯಕ್ಷಗಾನದಲ್ಲಿ ಎಲ್ಲ ಪಾತ್ರನೂ ಒಂದೇ ಥರ ಬರಲ್ಲ. ಹಾಗಾಗಿ ನಿಮಗೆ ಇವತ್ತು ನಾನು ವಿಷ್ಣುದು ಮೇಕಪ್ ಯಾವ ರೀತಿ ಮಾಡ್ತಾರೆ ಅನ್ನೋದು ತೋರಿಸ್ತೇನೆ. ನೋಡಿ, ಈ ರೀತಿ ಒಂದು ಇವಾಗ ನಮಗೆ ಏನಂತಾರೆ, ಪರದೆಯ ಮುಂದೆ ನಮಗೆ ಒಂದು ಪಾತ್ರ ಅಷ್ಟು ಅದ್ಭುತವಾಗಿ ಕಾಣಬೇಕಾದ್ರೆ ಆ ಪರದೆಯ ಹಿಂದೆ ಇರುವ ಕಲೆಗಾರನ ಒಂದು ತಾಳ್ಮೆ, ಒಂದು ಸಹನೆ ಎಷ್ಟು ಇರ್ಬೋದು ಹೇಳಿ. ಆ ಕಲೆಗಾರನ ಒಂದು ಇದರಿಂದನೇ ಆ ಪಾತ್ರ ಅಷ್ಟು ಅದ್ಭುತವಾಗಿ ಬರಲಿಕ್ಕೆ ಸಾಧ್ಯ. ಒಂದು ಮೇಕಪ್ ಇರಲಿ, ಕಾಸ್ಟ್ಯೂಮ್ಸ್ ಇರಲಿ, ಅದನ್ನು ಸರಿಯಾದ ರೀತಿಯಲ್ಲಿ ಅವರು ಧರಿಸಿದರೆ ಮಾತ್ರ ಅದು ಆ ಒಂದು ಏನಂತಾರೆ, ಕಲೆಗೆ ಒಂದು ಅರ್ಥಪೂರ್ಣವಾಗಿ ಬರುವಂಥದ್ದು. ಹಾಗಾಗಿ ಅದು ಆ ಕಲೆಗಾರನ ಒಂದು ತಾಳ್ಮೆ. ಆ ಮೇಕಪ್ ಮಾಡಬೇಕಾದ್ರೆ ಅವರು ತುಂಬಾ ತಾಳ್ಮೆಯಿಂದ ಮಾಡ್ತಾರೆ. ಎಷ್ಟು ಹೇಗೋ ಹಾಗೆ ಮಾಡಿದರೆ ಅದು ಸರಿ ಬರೋದಿಲ್ಲ. ತಾಳ್ಮೆ, ಪ್ರತಿಯೊಬ್ಬರು ವಾ ಅದ್ಭುತ ಅಂತ ಹೇಳ್ತಾರೆ. ಬಟ್ ಅದ್ಭುತ ಅಂತ ಹೇಳಬೇಕಾದ್ರೆ ಅವರು ಪರ್ಫಾಮೆನ್ಸ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಆದರೆ ಆ ಒಂದು ಕಾಸ್ಟ್ಯೂಮ್ಸ್ ಹಾಕಿ ಮಾಡಿದರೆ ಮಾತ್ರ ಅದು ಆ ಒಂದು ಅದ್ಭುತವಾಗಿ ಬರಲಿಕ್ಕೆ ಸಾಧ್ಯ ಅಲ್ವಾ. ಆ ಕಾಸ್ಟ್ಯೂಮ್ಸನ್ನು, ಆ ಮೇಕಪ್ಪನ್ನು ಅವರು ರೆಡಿ ಮಾಡೋದ್ರಿಂದನೇ ಇವರಿಷ್ಟು ಚೆಂದ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಪರದೆಯ ಹಿಂದೆ ಇರುವ ಕಲೆಗಾರನ ಆ ಒಂದು ಕಾಣದ ಕೈಗಳು ಅಂತ ಹೇಳ್ತಾರಲ್ಲ, ಆ ರೀತಿ ಅವರನ್ನು ನಿಜವಾಗಲೂ ಅವರಿಗೆ ಅಷ್ಟೊಂದು ತಾಳ್ಮೆ ಇರೋದ್ರಿಂದನೇ ಇಷ್ಟು ಚೆಂದವಾಗಿ ಮೇಕಪ್ ಮಾಡಿ ಅವರು ಅಷ್ಟು ಮಾಡ್ತಾ ಇರೋವಂಥದ್ದು. ನಿಜವಾಗ್ಲೂ ಖುಷಿಯಾಗುತ್ತೆ ಅಲ್ವಾ. ಪ್ರತಿಯೊಂದು ಪಾತ್ರಗೂ ಕೂಡ ಅದರದ್ದೇ ಆದ ಹಿನ್ನೆಲೆ ಇರುತ್ತೆ, ಅದರದ್ದೇ ಆದ ಒಂದು ಕಥೆ ಇರುತ್ತೆ, ಅದರದ್ದೇ ಒಂದು ಏನಂತಾರೆ, ಇದೇ ಥರ ಬರಬೇಕು ಅನ್ನೋ ಒಂದು ಹಿನ್ನೆಲೆ ಇರೋದ್ರಿಂದನೇ ಎಲ್ಲ. ನನಗೆ ಯಕ್ಷಗಾನ ಒಂದೇ ಹೇಳೋದಲ್ಲ, ಬಟ್ ಪ್ರತಿಯೊಂದು ಮೇಕಪ್ಗಳು ಕೂಡ ಪರದೆ ಹಿಂದೆ ಇರುವವರು ತುಂಬ ತಾಳ್ಮೆಯಿಂದ ಮಾಡ್ತಾರೆ. ಬಟ್ ಅವರು ಮೇಕಪ್ ಮಾಡುವವರು ತುಂಬ ತಾಳ್ಮೆಯಿಂದ ಮಾಡೋದ್ರಿಂದನೇ ಇವರು ಅಷ್ಟು ಚೆನ್ನಾಗಿ ಆ ಒಂದು ಪರ್ಫಾಮೆನ್ಸನ್ನು ಕೊಡಲಿಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಯಾವುದೇ ಈಗ ಒಂದು ಪ್ರತಿಯೊಂದು ವಿಷಯದಲ್ಲಿ ಒಂದು ಕಿರೀಟ ಕಟ್ಟೋದೇ ಇರಲಿ, ನೀಟಾಗಿ ಅವ್ರು ಕಟ್ಟಲಿಲ್ಲ ಅಂದರೆ ಇವ್ರು ಕುಣಿಬೇಕಾದ್ರೆ ಅದು ಬಿಚ್ಕೊಂಡಾಗ ಆ ಕಲೆಗಾರನ ಒಂದು ಮನಸ್ಸು ಹೇಗಾಗ್ತದೆ ಗೊತ್ತಾ, ನಿಜವಾಗ್ಲೂ. ಯಾಕಂತಂದರೆ ಯಾವುದೇ ಒಂದು ಕಿರೀಟ ಈಗ ಬಿದ್ದೋಯ್ತು ಅಂದ್ಕೊಳ್ಳಿ, ಆವಾಗ ಮನಸ್ಸಿಗೆ ಎಷ್ಟು ನೋವಾಗುತ್ತೆ. ಆ ಪಾತ್ರ ಮಾಡುವವರಿಗೂ ಕೂಡ ಬೇಜಾರಾಗುತ್ತೆ, ಹಾಗೆ ಪಾತ್ರವನ್ನು ರೆಡಿ ಮಾಡಿದವರಿಗೂ ಕೂಡ ಬೇಜಾರಾಗುತ್ತೆ. ಯಾಕಂತಂದರೆ ಹೀಗಾಯ್ತಲ್ಲ ಅನ್ನೋದು ಅವರಿಗೂ ಕೂಡ ಆ ಒಂದು ನೋವು ಕಾಡುತ್ತೆ ಅವರನ್ನು ಕೂಡ, ನಿಜವಾಗ್ಲೂ. ಹಾಗಾಗಿ ಪ್ರತಿಯೊಂದು ಮೇಕಪ್ಗಳಿರಲಿ, ಪ್ರತಿಯೊಂದು ಈಗ ಭರತನಾಟ್ಯ ಇರಲಿ, ಪ್ರತಿಯೊಂದು ಕಲೆಗಳಲ್ಲಿ ಕೂಡ ಕಲೆಗಾರನ ನಿಜವಾಗ್ಲೂ ಅವರನ್ನು ರೆಡಿ ಮಾಡ್ತಾರಲ್ಲ, ಅವರಿಗೆ ತುಂಬ ತಾಳ್ಮೆ ಇರಬೇಕು. ಇವಾಗ ಯಾವ ರೀತಿ ಮೇಕಪ್ ಮಾಡ್ತಾ ಇದ್ದಾರೆ ನೋಡಿ. ಹಾಗೆ ಈಗ ಮೇಕಪ್ ಮಾಡಿಸ್ಕೊಳ್ಳೋರಿಗೂ ಕೂಡ ಅಷ್ಟು ತಾಳ್ಮೆ ಇರಬೇಕು. ಯಾಕಂದರೆ ಅವ್ರು ಹೇಗಂದ್ರೂ ಹಾಗೆ ಆಡಿದರೆ ನಮಗೆ ಮೇಕಪ್ ಮಾಡಲಿಕ್ಕೆ ಕೂಡ ಆಗೋದಿಲ್ಲ. ಹಾಗಾಗಿ ಅವರಿಗೆ ಕೂಡ ತಾಳ್ಮೆ ಇರಬೇಕು. ನಾವು ಏನೇ ಮಾಡಿದ್ರು ಕೂಡ ಅವರು ತಾಳ್ಮೆಯಿಂದ ಇದ್ದರೆ ನಿಜವಾಗ್ಲೂ ಖುಷಿಯಾಗುತ್ತೆ. ಆ ಮೇಕಪ್ ಮಾಡೋವರಿಗೆ ತುಂಬ ಖುಷಿಯಾಗುತ್ತೆ.
ಅದು ಹೀಗೇ ಬರಬೇಕು ಅನ್ನೋದಿರುತ್ತೆ ನೋಡಿ, ಅದು ಅವರ ತಲೆಯಲ್ಲೇ ಇರ್ತದೆ. ಅಂದರೆ ಇಂಥ ಒಂದು ಪಾತ್ರ ಅಂದಾಗ ಆ ಮೇಕಪ್ಗೆ ಅವ್ರು ರೆಡಿ ಆಗ್ತಾರೆ. ಆ ಮೇಕಪ್ ಮಾಡೋರು ಇದ್ದಾರಲ್ಲ, ಆ ಆ ಪಾತ್ರಕ್ಕೆ ಅವರು ಈ ಥರದ ಮೇಕಪ್ ಮಾಡಬೇಕು ಅನ್ನೋದು ಅವ್ರ ತಲೆಯಲ್ಲಿರುತ್ತೆ. ಅದನ್ನು ಅವ್ರು ಕಲ್ತಿರಬೇಕು. ಅದನ್ನು ಕಲಿತ್ರೆ ಮಾತ್ರ ಒಂದು ಪರಿಪೂರ್ಣವಾದ ಯಕ್ಷಗಾನ ಮೇಕಪ್ ಅವ್ರು ಆಗ್ಬೋದು. ಯಕ್ಷಗಾನ ಅಂದರೆ ಒಂದೇ ಥರದ ಮೇಕಪ್ ಇರಲ್ಲ, ಬಟ್ ಯಕ್ಷಗಾನ ಅಂದರೆ ಒಂದೇ ಥರದ ಕಾಸ್ಟ್ಯೂಮ್ಸ್ ಇರಲ್ಲ. ಯಕ್ಷಗಾನ ಅದೇ ಅವರವರ ಕತೆಗಳನ್ನು ತಗೊಂಡಾಗ ಆ ಕತೆಗೆ ಸರಿಯಾದ ರೀತಿಯಲ್ಲಿ ಮೇಕಪ್ಪನ್ನು ಮಾಡ್ತಾರೆ. ಯಾವ ಕತೆಗೆ ಯಾವ ಪಾತ್ರ ಬರ್ತದೆ ಆ ಪಾತ್ರಕ್ಕೆ ಸರಿಯಾದ ಮೇಕಪ್ಪನ್ನು ಅವ್ರು ಮಾಡಬೇಕಾಗತ್ತೆ. ಇದು ವಿಷ್ಣುದು ಮೇಕಪ್ ಇವಾಗ ಆಗ್ತಾ ಇರುವಂಥದ್ದು. ಫುಲ್ ಫೈನಲ್ ಆದಮೇಲೆ ಇವ್ರು ಹೇಗೆ ಕಾಣ್ತಾರೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಇವಾಗ ಇದು ರೆಡಿ ಆಗ್ತಾ ಬಂತು ನೋಡಿ. ಫೈನಲ್ ಲುಕ್ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೇನೆ. ನಿಜವಾಗ್ಲೂ ಅದು ವಿಷ್ಣು ಶ್ರೀಮನ್ನಾರಾಯಣ ನೋಡಿದಷ್ಟೇ ಖುಷಿಯಾಗುತ್ತೆ, ಅಷ್ಟು ನಿಜವಾಗ್ಲೂ. ಪಾತ್ರ ರೆಡಿ ಆದ ತಕ್ಷಣ ನೋಡಿ ಫೈನಲ್ ಲುಕ್ ಇದು ಎಷ್ಟು ಚೆಂದ ಕಾಣ್ತಾ ಉಂಟಲ್ವಾ. ನೋಡಿದ್ರಲ್ವಾ, ಇವತ್ತು ಸುಮ್ಮನೆ ನಿಮಗೆ ಹೀಗೆ ಒಂದು ಮೇಕಪ್ ಬಗ್ಗೆ ಹೇಳೋಣ ಅಂತ ಹೇಳಿದೆ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್.